ಹೆಬ್ಬೂರಾ? ಅದೇ ಅದಿಮ್ಮವ. ಬನ್ನಿ 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 ಬನ್ನಿ. ತುಮಕೂರು ತಾಲೂಕು. ಏನ್ ಬೆಲೆ ಕಟ್ಟಿದೀರಾ ಸರ್? 1,20,000. ಹಳ್ಳಿಕಾರ್ ತಳಿನ? ಎಷ್ಟು ವರ್ಷ ಸರ್ ಇವೆಲ್ಲ? ತುಂಬಿ ಅಲ್ವಾ? ಇನ್ನು ಹೌದಾ? ಅದಾಗಿದೆಯಾ? ಇದು ಹಲ್ಲು ಬಂದಿಲ್ಲ ಇನ್ನುವೆ? ಒಳ್ಳೆ ಬಣ್ಣ ನೋಡಿ ಸರ್. ಇದು ಇದು ಹಲ್ಲು ಬಂದಿದೆಯಾ? ತೋರಿಸ್ತೀರಾ ಹಲ್ಲು? ರೈತರ ಹೆಂಗೆ ಹಳ್ಳಿಕಾರ್ ತಳಿನ ಉಳಿಸ್ಕೊಳ್ಳೋದು ಹೇಗೆ ಸರ್ ಇವೆಲ್ಲ? ನಾವು ಹಿಂದೆ ನಮ್ಮ ತಾತರ ಕಾಲದಿಂದಲೂ ನಾವು ಇದನ್ನು ಹಳ್ಳಿಕಾರ್ದು ಒಳ್ಳೆ ದಪ್ತೆತ್ತು ಕಟ್ತಿದ್ದು. ಸೀಮೆಸ ಮಡಗಿಲ್ಲ ನಾವು, ಇವೇ ಮಡಗಿರೋದು. ಹೌದಾ? ಯಾಕಂದ್ರೆ ಇತ್ತೀಚೆಗೆ ಈ ವಿಶೇಷವಾದ ತಳಿ ಹಳ್ಳಿಕಾರ್ ತಳಿ ಕಡಿಮೆ ಆಗ್ತಿದೆ ಈಗ ಅಲ್ವಾ? ಇದನ್ನ ಉಳಿಸ್ಕೊಳ್ಳೋದು ಹೇಗೆ ಸರ್? ಉಳಿಸ್ಕೊಳ್ಳೋದು ಅಂದ್ರೆ ಇದು ಯಾವತ್ತು ನಾವು ಇವನೇ ನಗ ಇದು ಉಳ್ಮೆ ಮಾಡೋದು. ನಾವು ಇವ್ರಿಗೆ ಟ್ಯಾಕ್ಟ್ರಿ ಮಡಗಿದ್ರು ಇವೇ ಉಳ್ಮೆ ಮಾಡೋದು. ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಉಳ್ಮೆ. ವ್ಯವಸಾಯ ಚೆನ್ನಾಗಿ ಮಾಡಿ, ಈ ವ್ಯವಸಾಯ ಮಾಡದೇ ಬಂದಿದ್ದೀಗ ಅಲ್ವಾ? ಯಾಕಂದ್ರೆ ಇವೆಲ್ಲ ಇತಿಹಾಸ ಪ್ರಸಿದ್ಧವಾಗಿರೋದ್ರಿಂದ ಈಗ ರೈತರ ಒಂಥರ ಜೀವನಾಡಿ ಇದ್ದಂಗೆ ಇವೆಲ್ಲ ಅಲ್ವಾ? ಎಂದು ಯಾವತ್ತು ಆಯಾಸಗೊಳ್ಳಲ್ಲ ಅಲ್ವಾ? ಆಮೇಲೆ ನೀವು ಎಲ್ಲೇ ಖರೀದಿ ಮಾಡಿದ್ರು ನೀವು ಮಕ್ಳ ತರ ಸಾಕ್ತೀರ ಅವ್ರಿಗೆ ಅಲ್ವಾ? ಅಲ್ವಾ? ಈಗ ನೀವು ಜಮೀನಿಗೆ ಪರಿಚಯ ಮಾಡ್ತೀರಾ, ನೀವ್ ಎಲ್ಲೇ ಬಿಟ್ರು ಮತ್ತೆ ಜಮೀನ್ ಹತ್ರನೇ ಬರ್ತಾವು, ನಿಮ್ ಮನೆ ಹತ್ರನೇ ಬರ್ತಾವು. ಇದೆಲ್ಲ ಖರೀದಿ ಮಾಡಿದಾರೆ ಇದನ್ನ? ಇದು 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 ಎಲ್ಲಿ ತಗೊಂಡಿದ್ದಾರೆ? ಇದು ಜೋಡಗಟ್ಟೆ ತಗೊಂಡಿದ್ರ? ಜೋಡಗಟ್ಟೆ ಅಂದ್ರೆ ಇಲ್ಲಿ ಮಾಯಸಂದ್ರ. ಅಲ್ಲಿ ತಗೊಂಡ್ಬಂದು ಬೆಳೆಸಿದಿರಾ, ಈಗ ಮಾರಾಟ ಮಾಡಕ್ ಬಂದಿದ್ದೀರಾ? ಈಗ ಎಷ್ಟು ಹೇಳ್ತಾ ಇದೀರಾ ಸರ್? 1,20,000. ಈಗ ರೂಪಾಯಿ ಬಣ್ಣ ಅಂತ ಹೇಳ್ತಾರ ಹೆಂಗ್ ಸರ್? ರೂಪಾಯಿ ಬಣ್ಣ ಅಂದ್ರೆ ಹೆಂಗದು? ಈ ರೂಪಾಯಿ ಬಣ್ಣನ ಈ ಕಡೆ ಬನ್ನಿ ಸರ್. ಇದೇ ರೂಪಾಯಿ ಬಣ್ಣನ? ಮೈಸೂರಿ ಸ್ವಲ್ಪ ಕಡೆ ಮೈಸೂರಿ ಇದೆ. ಇದೇ ರೂಪಾಯಿ ಬಣ್ಣನ? ನೋಡಿ ಹಳ್ಳಿಕಾರ್ ಬಣ್ಣ ಹೆಂಗಿರುತ್ತೆ ನೋಡಿ ಅಲ್ವಾ? ಅಥವಾ ಚಹರೆ ನೋಡಿ ಹೆಂಗಿರುತ್ತೆ ಅಲ್ವಾ? ಎಂದೂ ಆಯಾಸಗೊಳ್ಳಲ್ಲ. ರೈತರು ಹೆಂಗ್ ಹೇಳುತ್ತಾ ಹಂಗ್ ಮಾತು ಕೇಳುತ್ತದ. ಯಾಕಂದ್ರೆ ಇವೆಲ್ಲ ಈ ಪರಂಪರೆಯ ಭಾಗ. ಇವೆಲ್ಲ ನಮ್ಮ ತಾತ, ನಮ್ಮ ಮುತ್ತಾಜ ಎಲ್ಲಾ ಕಾಲದಿಂದಲೂ ಇದ್ರ ಮುಖಾಂತರನೇ ಅವರು ವ್ಯವಸಾಯ ಮಾಡ್ಕೊಂಡ್ ಬಂದು ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ ಅಲ್ವಾ? ಬುದ್ಧಿ ಕೊಟ್ಟು ಅವು ನಾವ್ ಹೆಂಗೆ ಹೇಳ್ತೀವೋ ಹಂಗೆ. ಯಾಕಂದ್ರೆ ಇದು ಸುಮಾರು ತಲತಲಾಂತರಿಂದ ಬಂದಿರುವಂತ ಇವೆಲ್ಲ ಇವ. ಈಗೇನ್ ಬಂದಿರತ್ತಂತ ಅಲ್ವಾ? ನಮ್ಮ ಮುತ್ತಾತರ ಕಾಲದಿಂದಲೂ ಬಸವಣ್ಣದೇವರು ನಾವು ಬಸವಣ್ಣ ಯಾವಾಗ ಉತ್ಪತ್ತಿ ಆದ. ಯಾಕಂದ್ರೆ ನಾವೆಷ್ಟೇ ಆಧುನಿಕತೆ ಬಂದ್ರು ಇದ್ರ ಜೊತೆ ನಾವು ವ್ಯವಸಾಯ ಮಾಡೋದು ಖುಷಿ ಇದೆಯಲ್ಲ, ಸಿಗಲ್ಲ ಅಲ್ವಾ? ಈ ಭಾಗ್ಯ ಸಿಗ್ತದೆ ಸರ್ ಅಲ್ವಾ? ನಾವು ಟ್ಯಾಕ್ಟ್ರಿ ಅಲ್ವಾ? ಆ ನೇಗ್ಲ ಜೊತೆ ಇವ್ರ ಜೊತೆ ನೀವು ನೆಲನ ಉಳುಮೆ ಮಾಡೋದಿದೆಯಲ್ಲ, ಆ ಸಂತೋಷ ಹೆಂಗಂದ್ರೆ ಹಂಗಾರೆ ಈ ಸಂತತಿನ ಉಳಿಸ್ಕೋಬೇಕಂತೀರಲ್ವಾ? ನಾವು ಉಳಿಸ್ಕೋಬೇಕು. ನಮಗೆ ದೇವರು ಈ ಬಸವಣ್ಣ ದೇವರು ಅನ್ನ ಕೊಡೋದು ಸರ್. ಯಾಕಂದ್ರೆ ನಾವು ಹಳ್ಳಿ ಕಡೆ ಹೋಗ್ತಾ ಇರ್ತೀವಲ್ವಾ, ಕೆಲವು ಕಡೆ ಕೆಲವು ಹಳ್ಳಿಲಿ ಹಳ್ಳಿಕಾರ್ ತಳಿನೇ ಇಲ್ಲ ಸರ್. ಈ ತಳಿನ ಉಳಿಸ್ಕೋಬೇಕಲ್ವಾ? ಕಟ್ಟಿಲ್ವಾ? ಒಳ್ಳೇದು ಸರ್, ಒಳ್ಳೇದು ಸರ್. ನಿಜವಾಗ್ಲೂ ನಿಮ್ಮೂರ ರೈತರ ಹತ್ರ ಮಾತಾಡಿದ ಬಾರಿ ಸಂತೋಷ ಆಯ್ತು. ಮೂರು ರೈತರು ಜೊತೆ ವಂದನೆಗಳು ಸರ್. ರೈತರು ನೀವು ಈ ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಒಂದು ಕೊಡ್ಬೇಕಲ್ಲ ನಾವು ಅಲ್ವಾ? ಮುಂದಿನ ಪೀಳಿಗೆಗೆ ನಾವು ಹಳ್ಳಿಕಾರ್ ತಳಿ ಅಂತ ನಾವು ಬಿಟ್ಟು ಹೋಗ್ಬೇಕಲ್ಲ ಸರ್. ಹಾಗಾಗಿ ನಿಮ್ಮ 3 ಜನಕ್ಕೂ ನಿಮ್ಮ 3 ಜನ ರೈತರಿಗೂ
ಹೃದಯದ ವಂದನೆಗಳು ಸರ್, ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಸರ್.